ಅತ್ಯಂತ ಎನರ್ಜಿ ಮತ್ತು ಕಿಕ್ನಿಂದ ಕೂಡಿರುವ ಕ್ರೀಡೆ ಕಿಕ್ ಬಾಕ್ಸಿಂಗ್. ಭಾರತೀಯರ ಮಟ್ಟಿಗೆ ಈ ಆಟ ಗಗನಕುಸುಮವಾಗಿದೆ. ಆದರೆ ರಾಜ್ಯದಲ್ಲಿ ಮಾತ್ರ ಕಿಕ್ ಬಾಕ್ಸಿಂಗ್ ಆಡುವವರಿದ್ದಾರೆ. ಮೊದಲ ಬಾರಿಗೆ ಕಿಕ್ ಬಾಕ್ಸಿಂಗ್ನಲ್ಲಿ ಭರವಸೆ ಮೂಡಿಸುವ ಮೂಲಕ ಗಿರೀಶ್ ಗೌಡ ಕಿಕ್ ಬಾಕ್ಸಿಂಗ್ನಲ್ಲಿ ಮಿಂಚುತ್ತಾ ಇದ್ದಾರೆ. ಬೆಂಗಳೂರಿನ ನಿವಾಸಿ ಗಿರೀಶ್ ಗೌಡ ಕಳೆದ 5 ವರ್ಷದಿಂದ ಕಿಕ್ ಬಾಕ್ಸಿಂಗ್ನ ಅಭ್ಯಾಸ ಮಾಡ್ತಿದ್ದಾರೆ. ದ್ವೇಷ ತೀರಿಸಿಕೊಳ್ಳಲು ಕಿಕ್ ಬಾಕ್ಸಿಂಗ್ ಕಲಿತ ಗಿರೀಶ್ ಇಂದು ಏಷ್ಯಾ ಕಿಕ್ ಬಾಕ್ಸಿಂಗ್ನಲ್ಲಿ ಬೆಳ್ಳಿ ಪದಕ ಗೆಲ್ಲೋ ಹಂತಕ್ಕೆ ತಲುಪಿದ್ದಾರೆ. ಎಸ್, 5 ವರ್ಷಗಳ ಹಿಂದೆ ಗಿರೀಶ್ಗೆ ಪೋಖರಿಯೊಬ್ಬ ದಾರಿಯಲ್ಲಿ ಛೇಡಿಸಿದ ಕಾರಣ ಅವನಿಗೆ ಬುದ್ಧಿ ಕಲಿಸೋ ಸಲುವಾಗಿ ಗಿರೀಶ್ ಕರಾಟೆ ಕಲಿತರು. ಅಷ್ಟೊತ್ತಿಗೆ ದ್ವೇಷ ಎಂಬುದು ಗಿರೀಶ್ ಮನಸ್ಸಿನಿಂದ ಮರೆಯಾಗಿ ಹೋಗಿತ್ತು. ಕರಾಟೆಯಲ್ಲೇ ಏನಾದರೂ ಸಾಧನೆ ಮಾಡಬೇಕು ಅಂತ ಹೊರಟ ಗಿರೀಶ್ಗೆ ಕಿಕ್ ಬಾಕ್ಸಿಂಗ್ನಲ್ಲಿ ಭವಿಷ್ಯ ಸಾಧ್ಯ ಅಂತ ಅರಿವಾಯಿತು. ಅದಕ್ಕಾಗಿ ಪೂರ್ತಿ ಶ್ರದ್ಧೆಯಿಂದ ಕಿಕ್ ಬಾಕ್ಸಿಂಗ್ನಲ್ಲಿ ತಮ್ಮನ್ನ ತೊಡಗಿಸಿಕೊಂಡ್ರು. ಹೆಚ್ಚು ಶ್ರಮ ಹಾಕಿದ ಕಾರಣ ಗಿರೀಶ್ ರಾಜ್ಯ ಮಟ್ಟದಲ್ಲಿ ಕಿಕ್ ಬಾಕ್ಸಿಂಗ್ನಲ್ಲಿ ಮಿಂಚಲು ಸಾಧ್ಯವಾಯಿತು. ಕಿಕ್ ಬಾಕ್ಸಿಂಗ್ ಅನ್ನ ಮತ್ತಷ್ಟು ಗಂಭೀರವಾಗಿ ತೆಗೆದುಕೊಂಡ ಗಿರೀಶ್ ರಾಷ್ಟ್ರ ಮಟ್ಟದಲ್ಲೂ ಮಿಂಚಿದ್ರು. ಜಯ ಎಂಬುದು ಗಿರೀಶ್ಗೆ ಚಟವಾಗಿ ಬಿಡ್ತು. ಹೆಚ್ಚು ಶ್ರಮ, ಶ್ರದ್ಧೆ ಗಿರೀಶ್ ಗೆಲುವಿನ ಗುಟ್ಟು ಅಂತಾರೆ ಅವರ ಕೋಚ್. ಸದ್ಯ ಕಿಕ್ ಬಾಕ್ಸಿಂಗ್ ಉಸಿರಾಗಿಸಿಕೊಂಡಿರುವ ಗಿರೀಶ್ ಇತ್ತೀಚೆಗಷ್ಟೇ ಪುಣೆಯಲ್ಲಿ ಮುಕ್ತಾಯವಾದ ಏಷ್ಯಾ ಕಿಕ್ ಬಾಕ್ಸಿಂಗ್ನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಕಿಕ್ ಬಾಕ್ಸಿಂಗ್ ಕೋಚಿಂಗ್ ನೀಡೋ ಇವರು ಕೋಚಿಂಗ್ ಜೊತೆಗೆ ತಮ್ಮ ಅಭ್ಯಾಸ ಕೂಡ ಮಾಡಿಕೊಳ್ತಿದ್ದಾರೆ. ಅವರಂತೆಯೇ ಸಾಗಬೇಕೆಂಬುದು ಅವರ ಶಿಷ್ಯಂದಿರ ಬಯಕೆಯಾಗಿದೆ. ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಮಿಂಚಬೇಕು ಅನ್ನೋದು ಗಿರೀಶ್ ಮಹದಾಸೆ. ಆದರೆ ಗಿರೀಶ್ಗೆ ಸರ್ಕಾರದಿಂದಾಗಲಿ ಅಥವಾ ಯಾವುದೇ ರೀತಿಯ ಪ್ರಾಯೋಜಕತ್ವವು ಸಿಗದ ಕಾರಣ ಬದುಕು ಕಷ್ಟವಾಗಿದೆ. ಇದೇ ನವೆಂಬರ್ನಂದು ಐರ್ಲೆಂಡ್ನಲ್ಲಿ ನಡೀತಾ ಇರುವಂತಹ ಕಿಕ್ ಬಾಕ್ಸಿಂಗ್ ವಿಶ್ವ ಚಾಂಪಿಯನ್ಶಿಪ್ಗೆ ಗಿರೀಶ್ ಆಯ್ಕೆಯಾದರು. ಹೋಗಲು ಹಣ ಇಲ್ಲದೆ ಈಗ ಪರದಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ 18 ಕಂಟ್ರೀಸ್ ಇತ್ತು. ಬಟ್ ನಾನು ಅಲ್ಲಿ ಫೇಸ್ ಮಾಡಿಕೊಂಡು ಫೈನಲ್ಗೆ ಹೋದಾಗ ಸ್ವಲ್ಪ ಇರಾನಿಯವ್ರ ಹತ್ರ ನನಗೆ ಟಫ್ ಅನಿಸ್ಬೇಕಾಯಿತು. ಸೊ ನಾನು ಅನ್ಫಾರ್ಚುನೇಟ್ಲಿ ಗೋಲ್ಡ್ ಮೆಡಲ್ ತೊಗೊಳಕ್ಕಾಗಿಲ್ಲ. ಬಟ್ ಸಿಲ್ವರ್ ಮೆಡಲಿಂದ ನಾನು ತುಂಬ ಖುಷಿಯಾಗಿದ್ದೀನಿ. ಯಾಕಂದರೆ ಫಸ್ಟ್ ಇಂಡಿಯನ್ ಅಂತ ಹೇಳ್ಬೋದು K1 ಫೈಟಲ್ಲಿ ಸಿಲ್ವರ್ ಮೆಡಲ್ ತೊಗೊಂಡಿರೋದು. ಬಟ್ ನೆಕ್ಸ್ಟ್ ನವಂಬರಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಆಫರ್ ಸಿಕ್ಕಿದೆ. ಸೊ ನಾನು ಅವಾಗೂ ಇಂಡಿಯನ್ ರೆಪ್ರೆಸೆಂಟಿವ್ ಮಾಡಿಬಿಟ್ಟು ಈ ಸತಿ ನಾನು 100% ಗೋಲ್ಡ್ ಮೆಡಲ್ ತರೋಕ್ಕೆ ನಾನು ಟ್ರೈ ಮಾಡ್ತೀನಿ. ಕಿಕ್ ಬಾಕ್ಸಿಂಗ್ ಕ್ಷೇತ್ರದಲ್ಲಿ ಹೆಚ್ಚು ಹೆಸರು ಮಾಡಿರುವ ಗಿರೀಶ್ ಈಗಾಗಲೇ ವಿಶ್ವ ಚಾಂಪಿಯನ್ಶಿಪ್ಗಾಗಿ ತಯಾರಿ ನಡೆಸಿದ್ದಾರೆ. ದೇಶದಲ್ಲೇ ಅತ್ಯಂತ ಭರವಸೆಯ ಕಿಕ್ ಬಾಕ್ಸರ್ ಆಗಿರುವ ಗಿರೀಶ್ ಅವರಿಗೆ ಸರ್ಕಾರ ಆರ್ಥಿಕ ಸಹಾಯ ಮಾಡಿದಲ್ಲಿ ಭಾರತದ ಕೀರ್ತಿ ಪತಾಕೆ ವಿಶ್ವ ಮಟ್ಟದಲ್ಲಿ ಹಾರಾಡಲಿದೆ. ರವಿ ಎಸ್, ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್. ಇದು ಇವತ್ತಿನ ಸ್ಪೋರ್ಟ್ಸ್ ನ್ಯೂಸ್. ಈಗೊಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಮೂವಿ ಮಸ್ತಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.